ತಾಲೂಕಿನಲ್ಲಿ ಸುರಿಯುತ್ತಿರುವ ಭಾರೀ ಗಾಳಿ ಮಳೆಯಿಂದಾಗಿ ಅಪಾರ ಹಾನಿ ಸಂಭವಿಸಿದ್ದು, ಸ್ಥಳಕ್ಕೆ ಕಂದಾಯ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಬಿಳಗಿ ಸಮೀಪದ ಗೋಳಿಕೈ ಗ್ರಾಮದ ನಿವಾಸಿಯಾದ ಶರತ್ ಕುಮಾರ್ ಶ್ರೀಪತಿ ಹೆಗಡೆ ಅವರ ವಾಸದ ಕಚ್ಚಾ ಮನೆಗೆ ಹೊಂದಿಕೊಂಡಿರುವ ಸ್ನಾನದ ಗೃಹ ಹಾಗೂ ಶೌಚಾಲಯ ಕೊಠಡಿಯ ಮೇಲೆ ಭಾರೀ ಗಾತ್ರದ ತೆಂಗಿನ ಮರ ಬಿದ್ದು ಮೇಲ್ಛಾವಣಿ ಹಾಕಿದ ಸಿಮೆಂಟ್ ಶೀಟುಗಳು ಹಾಗೂ ಇತರೆ ವಸ್ತುಗಳು ಕಲ್ಲಿನ ಗೋಡೆಗೆ ಹಾನಿಯಾಗಿ ಅಂದಾಜು 70,000 ರು ನಷ್ಟವಾಗಿದೆ. ಮಾರಿಬೈಲ್ ನಿವಾಸಿಯಾದ ನಜೀರ್ ಅಹಮದ್ ಸಾಬ್ ಅವರ ವಾಸದ ಕಚ್ಚಾ ಮನೆಯ ಒಂದು ಭಾಗದ ಗೋಡೆಯು ಕುಸಿದು ಬಿದ್ದು ಅಂದಾಜು 5,000 ರು ಹಾನಿಯಾಗಿದೆ ಹಾಗೂ ಹೆಗ್ಗರಣಿ ಪಶು ಆಸ್ಪತ್ರೆ ಎದುರು ಚರಂಡಿ ನೀರು ಮನೆ ಅಂಗಳಕ್ಕೆ ನುಗ್ಗಿದ ಬಗ್ಗೆ ತಹಶೀಲ್ದಾರ್ ಸ್ಥಳ ಪರಿಶೀಲನೆ ನಡೆಸಿ ಕಾನಸೂರು ಮಾದನಕಳ ರಸ್ತೆ ಕುಸಿತ ಸ್ಥಳ ಪರಿಶೀಲಿಸಿ ಕ್ರಮಕ್ಕೆ ಸೂಚಿಸಿದರು. ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್, ಕಾನಸೂರು ಪಂಚಾಯತ್ ನೋಡಲ್ ಅಧಿಕಾರಿಗಳು, ಉಪ ತಹಶೀಲ್ದಾರರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಜರಿದ್ದರು. ಗೋಳಿಮಕ್ಕಿ ಕೊಳಗಿಬಿ ಸಂಪರ್ಕ ರಸ್ತೆಯ ಹೆಗ್ನೂರ್ ಸಮೀಪ ಕಾರಗುಳಿಯಲ್ಲಿ ಗುಡ್ಡ ಕುಸಿದು ಕೆಲಕಾಲ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ರಸ್ತೆಗೆ ಬಿದ್ದ ಭಾರೀ ಗಾತ್ರದ ಕಲ್ಲು ಮತ್ತು ಮಣ್ಣನ್ನು ತೆರವುಗೊಳಿಸಿ ಸಂಚಾರ ಅನುಕೂಲ ಮಾಡಿಕೊಡಲಾಯಿತು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.